ನೀವು ಯಾವಾಗಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಈ ನಿಯಮ ಪಾಲಿಸ್ರಿ, ಖಂಡಿತ ಕೋಟಿ ಪುಣ್ಯ ನಿಮ್ಮದಾಗುತ್ತೆ. ನೀವೇನು ಕೇಳಿರ್ತೀರೋ ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಸಿದ್ಧಿ ಆಗುತ್ತೆ. ಏನಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅದು ನೀವು ಶನಿವಾರ ಹೋಗಿರ್ಬೋದು, ಮಂಗಳವಾರ ಹೋಗಿರ್ಬೋದು, ಯಾವಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಮಾಡ್ತಿರಲ್ವಾ, 9 ಬಾರಿ ಪ್ರದಕ್ಷಿಣೆ ಮಾಡಬೇಕು. 9 ಬಾರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸುಮ್ಮನೆ ಸುತ್ತೋದಲ್ಲ, ಪ್ರತಿ ಪ್ರದಕ್ಷಿಣೆ ಆದ ನಂತರ ಆ ಒಂದು ಆಂಜನೇಯನ ದರ್ಶನ ಮಾಡಬೇಕು, ಆಯ್ತಾ. ಪ್ರದಕ್ಷಿಣೆ ಆದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಕುತ್ಕೊಂಡ ಮೇಲೆ ಕೆಲವೊಬ್ಬರಿಗೆ ಹನುಮಾನ್ ಚಾಲೀಸ್ ಓದುವಂತ ಅಭ್ಯಾಸ ಇರುತ್ತೆ. ಅಂತವರು ಬಾಯ್ ಬಿಟ್ಟು ಓದಬಾರ್ದು, ಮನಸ್ಸಿನಲ್ಲೇ ಹನುಮಾನ್ ಚಾಲೀಸ್ ಹೇಳ್ಕೋಬೇಕು, ಆಯ್ತಾ. ಇನ್ನು ಒಂದು, ಸುಮ್ಮನೆ ಕುತ್ಕೊಂಡು ಏನೇನೋ ಯೋಚನೆ ಮಾಡೋದಕ್ಕಿಂತ ಒಂದು ಶಕ್ತಿಶಾಲಿ ಮಂತ್ರ ಅಂತಾನೆ ಹೇಳ್ಬೋದು. ಅದ್ಭುತವಾದ ಎಷ್ಟೋ ಜನ ಮಾಡಿ ಒಳ್ಳೆದನ್ನ ಕಾಣಿಸ್ಕೊಂಡಿದ್ದಾರೆ. ಓಂ ಹ್ರೀಂ ಹರಿಮರ್ಕಟ ಮರ್ಕಟಾಯ ನಮಃ. ಇದನ್ನ ನೀವು 3 ಸರಿ ಹೇಳ್ಬೋದು, 21 ಸರಿ ಹೇಳ್ಬೋದು. ಇನ್ನೂ ಸಮಯ ಜಾಸ್ತಿ ಇತ್ತು ಅಂತಂದ್ರೆ 108 ಸರಿ ಹೇಳಿ. ಇದರಿಂದ ಏನ್ ಲಾಭ ಅಂದ್ರೆ ನೀವು ಕೇಳಿರುವಂತ ವರ ಆದಷ್ಟು ಬೇಗ ನಿಮ್ಗೆ ಸಿದ್ಧಿ ಆಗುತ್ತೆ. ಆಂಜನೇಯನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಮನೆ ಕಟ್ಸೋದು, ಮದ್ವೆ ಆಗೋದು, ಮಕ್ಕಳು ಚೆನ್ನಾಗಿ ಓದ್ಬೇಕು, ಅಥವಾ ಯಾರ್ದೋ ದೃಷ್ಟಿ ಬೀಳ್ತಾ ಇದೆ, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ನಿಮ್ಗೆ ಏನೇ ಕಷ್ಟ ಇದ್ರು ಸಹಿತ ಈ ಮಂತ್ರದಲ್ಲಿ ಅಷ್ಟು ಶಕ್ತಿ ಅಡಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಖುಷಿ ಪಡ್ತೀರಾ, ಜೀವನದಲ್ಲಿ ನೆಮ್ಮದಿ ಕಾಣ್ತೀರಾ.